ಮಗಳೇ, ನಿಮ್ಮ ಅಪ್ಪನ ನೀನು ಹೊಡೆದಲ್ಲ, ಅದಕ್ಕೆ ನಿಮ್ಮ ಅಪ್ಪ ಶಾನೆ ಬೇಜಾರು ಮಾಡ್ಕೊಬಿಟ್ಟವನೆ ಕಣ್ ಮಗಳೇ. ಹಾ, ನಾನು ಹೊಡೆದ ಬಾ. ಅಯ್ಯೋ ರಾಮ, ಈ ದೆಯ್ಯ ನನಗೆ ಸಾಕಬಿಟ್ಟು ಬಂದ್ಬಿಟ್ಟು ಹಿಂಗೆ ಹೊಡೆದ್ಬಿಡದ. ಅಯ್ಯೋ ದೇವ್ರೆ. ಅದಕ್ಕೆ ನಿಮ್ಮಪ್ಪ ಶಾನೆ ಕೋಪ ಮಾಡ್ಕೊಬಿಟ್ಟವನಿ. ನನ್ನೇ ಹೊಡೆದ್ಬಿಟ್ಲಲ್ಲ ಎತ್ತು ಮಗಳು ಅಂತ ಹೇಳ್ಬಿಟ್ಟು ಶಾನೆ ಕೋಪ ಅವನಿಗೆ. ನಿಂಗೆ ಗೊತ್ತಿಲ್ದಿರೋದು ಏನಮ್ಮ ಐತೆ. ಅದಕ್ಕೆ ನೀನು ಇವತ್ತು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟು 24 ಗಂಟೆ ನನ್ನ ಮಗಳಲ್ಲ ನನ್ನ ಮಗಳಲ್ಲ ನನ್ನ ಮಗಳಲ್ಲ ಅಂತ ಹೇಳ್ತಾನೆ ಇರ್ತಾನಲ್ಲ. ಅದಕ್ಕೆ ನೀನು ಕರ್ಕೊಂಡು ಹೋಗ್ಬಿಟ್ಟು ಪರೀಕ್ಷೆ ಮಾಡಿಸ್ಕೊಬಿಟ್ಟು ಬರೋಣಿ, ಅದು ಯಾವ್ದಾದ್ರು DNA ಪರೀಕ್ಷೆ ಅಂತ ಹೇಳ್ಬಿಟ್ಟು ಹೋಯ್ತಾ ಇದ್ದೆ ಕಣಮ್ಮ. ಅದಕ್ಕೆ ನಿನ್ನ ಹೊರಡಿಸಿದ್ದು. ನೋಡು ಮಗಳೇ, ಹಿಂಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ನೀನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ. ಇದೇನಪ್ಪ ಹಿಂಗೆ ಕರ್ಕೊಂಡು ಹೋಗ್ಬಿಟ್ಟು ಪರೀಕ್ಷೆ ಎಲ್ಲ ಮಾಡಿಸ್ಕೊತಾರೆ ಅಂತ ಹೇಳ್ಬಿಟ್ಟು. ಪರೀಕ್ಷೆ ಮಾಡಿಸ್ಕೊಳ್ಳೋದು ಬೇಕೇ ಬೇಕಾಗಿರೋದಮ್ಮ. ಯಾಕಂತ ಹೇಳಿದ್ರೆ ಇಡೀ ಆಸ್ತಿ ನನಗೆ ಅರ್ಧ ನಿಂದು ಅರ್ಧ ನನ್ನ ಮಗುಂದು ಅಂತ ಹೇಳ್ಬಿಟ್ಟು ಎಲ್ಲನೂ ಬರ್ದಿಕ್ಬಿಟ್ಟು ಜಾಯಿಂಟಾಗಿ ಬರ್ದಿಕ್ಬಿಟ್ಟಿದ್ದೀನಿ ಆಸ್ತಿಯ. ಅದಕ್ಕೆ ಈ ಆಸ್ತಿ ಎಲ್ಲನೂ ಕಿತ್ಕೊಂಡು ನೀರು ಕುಡಿಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಅಪ್ಪಯ್ಯ ಏನೇನೇನೇನೋ ಕಿತಾಪತಿ ಮಾಡ್ತಾವನಿ. ಅದಕ್ಕೆ ಈಗ ಅವ್ರ ಮಗಳು ಅಂತ ಗೊತ್ತಾಗಿದ ತಕ್ಷಣ ಆಸ್ತಿ ಎಲ್ಲ ಇವಾಗ ನಿಂಗೂ ಸಿಗ್ತದ. ನೀನು ನನ್ನ ಮಗ ಇಬ್ಬರೂ 100 ಕಾಲ ಸುಖವಾಗಿರ್ಬೋದು. ಏನು ಇಡೀ ಆಸ್ತಿ ಎಲ್ಲನೂ ನನ್ನ ಹೆಸ್ರಿಗೆ ಬರೆದ್ಬಿಟ್ಟವ್ರ? ಅಯ್ಯೋ ದೇವ್ರೆ, ಅಮ್ಮ ಇಷ್ಟೊಂದು ಆಸ್ತಿ ಇವಾಗ ನಂದ? ನನಗಂತೂ ಕನಸೋ ಒಂದು ಗೊತ್ತಾಯ್ತಿಲ್ಲ. ಇದ್ದಕ್ಕಿದ್ದಾಗೆ ಶ್ರೀಮಂತಲಾಗ್ಬಿಟ್ನಲ್ಲಪ್ಪ ನಾನು ಅಂತ ಅನ್ನಿಸ್ತೈತೆ. ಪರೀಕ್ಷೆ ಮಾಡ್ತಾನ, ಅದ್ರಾಗ ಏನ್ತಿಯಪ್ಪು? ಮಗಳೇ, ಈ ಅಮ್ಮ ನಾನು ಕಂಡ್ರೆ ಆಗ್ತಾ ಇರಲಿಲ್ಲ. ಇಲ್ಲಿ ಹುಡಿಕೊಂಬಂದ್ಬಿಟ್ಟವಳೆ. ಮಗಳೇ, ಸಂದಕ್ಕಿದೆಯನವ? ಅಯ್ಯೋ ನಿನ್ಗೋಸ್ಕರನೇನಿಯ ನಾನು ಹುಡಿಕೊಂಬಿಟ್ಟು ಬಂದೆ ಕಣವ. ನಿನ್ನ ಜೊತೆಗಿದ್ದಾಗ ನಿನ್ನ ಬೆಲೆನೇ ಗೊತ್ತಾಯ್ತಿರಲಿಲ್ಲ. ನೀನು ದೂರ ಆಗಿದ ತಕ್ಷಣ ಏನಿಯ ನನ್ನ ಮೊಮ್ಮಗಳೆಲ್ಲಪ್ಪ ಕಾಣ್ತಾನೆ ಇಲ್ಲ, ನಿಧಿ ಪುಟ್ಟ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಹುಡ್ಕಾಡ್ಬಿಟ್ಟು ಬಂದ್ಬಿಟ್ಟೆ ಕಣವ. ಏನವ ಸಂದಕ್ಕಿದೆಯಾ? ಏನೋ ದೊಡ್ಡ ಮನೆಗೆ ಬಂದ್ಬಿಟ್ಟು ಈ ಅಜ್ಜಿನ ಮರ್ತೋಗ್ಬಿಟ್ಟು ಏನೋ ನೀನು. ಅಯ್ಯೋ ನಾನೇ ಕಜ್ಜಿ ಮರಿಲಿ, ನಿನ್ ಮರೆಯಕ್ಕಾಯ್ತದ ಹೇಳು? ಯಾವಾಗ ಹಿಂಸೆ ಕೊಡ್ತಾ ಇದ್ದಲ್ಲ, ನಿನ್ ಮರೆಯೋದುಂಟ ನಾನು? ಅಯ್ಯೋ ಅದು ಅವಾಗ ಮಮ್ಮಗಳೇ, ಇವಾಗಲ್ಲ. ಏನೇ ಆಗಲಿ ಹುಡ್ದಾಗಿಂದ ನಮ್ಮ ಜೊತೆ ನೀನು ಆಡಿ ಬೆಳೆದೋಳಲ್ವಾ, ಅದಕ್ಕೆ ನೀನು ಏನೋ ಸಾವುಕತ್ತಮ್ಮರೇ ಏನೋ ಹೇಳ್ತಾ ಇದ್ರಿ, ಆಸ್ತಿ ಎಲ್ಲ ನನ್ನ ಮೊಮ್ಮಗಳ ಹೆಸರನ್ನಾಗ ಬರ್ದಿದ್ದೀರಾ ಅಂತ ಹೇಳ್ಬಿಟ್ಟು. ಅದು ಇವಾಗ ಬರ್ದಿರೋದಲ್ಲ ಕಣಕ, ಆಗ್ಲೇ ಶಾನೆ ವರ್ಷದಿಂದನೇ ಬರ್ದಿರೋದು. ನನ್ನ ಮೊಮ್ಮಗಳು ನಿಧಿ ಅದೃಷ್ಟವಂತೆ ಅಂದ್ರೆ ಅದೃಷ್ಟವಂತೆ ಅಲ್ವಾ ಮೊಮ್ಮಗಳೇ? ಅದ್ರ ಕತೆ ಯಾಕೆ ಕೇಳ್ತೀರಾ? ಅಯ್ಯೋ ಕಾಫಿ ಮಾಡ್ಕೊಡೋಣ, ನಿಮ್ಮನ್ನು ಕೂರ್ಸೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡ್ರೆ ಈಗ ನಾವು ನೋಡಿದ್ರೆ ಎಲ್ಲ ಹೊರಗಡೆ ಹೊಂಟಿದ್ದೀವಿ. ನೀವು ಈ ಟೈಮಾಗಿ ಬಂದ್ಬಿಟ್ಟಿದ್ದೀರಾ. ಏನು ಮಾಡಬೇಕು ಅಂತ ನನಗೆ ಗೊತ್ತಾಯ್ತಿಲ್ಲ. ನಿಧಿ ಪಾಪ ನಿಮ್ಮ ಅಜ್ಜಿ ಬಂದೈತೆ, ಕೂರ್ಸು, ಹೋಗ್ಬಿಟ್ಟು ಒಂದು ಲೋಟ ಕಾಫಿ ಗಿಫಿ ಮಾಡ್ಕೊಂಬಿಟ್ಟು ಬರ್ತೀನಿ. ಅಯ್ಯೋ ನಮ್ಮ ಅಜ್ಜಿಗೆ ನಾನು ಇರೋ ಕಡೆ ಇರೋಕ್ಕೆ ನಮ್ಮ ಅಜ್ಜಿಗೆ ಇಷ್ಟ ಇಲ್ಲ ಕಣಮ್ಮ. ಒಂಚೂರು ನನ್ನ ಕಂಡ್ರೆ ಆಗಕ್ಕಿಲ್ಲ. ಏನೋ ಸುಮ್ಕೇನಿಯ ಬರಬೇಕು ನೆಪಕ್ಕೆ ಅಂತ ಹೇಳ್ಬಿಟ್ಟು ಬಂದೈತೆ ಅಷ್ಟೇ, ನೋಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು. ಆಗದಿರೋರ ಹತ್ರ ಯಾಕೆ ಸುಮ್ಕೇನಿಯ ಮಾತಾಡಬೇಕು? ಸುಮ್ಮನೆ ಏನೋ ವಿಚಾರ ಎತ್ಕೊಂಡು ಬಂದಿರ್ತದೆ, ಈಗ ಹೋಯ್ತದೆ. ನಮ್ಮ ಕೆಲಸ ಏನಾಯ್ತು ಅದನ್ನು ಮುಗಿಸನ್ ಬಾ. ಅಯ್ಯೋ ನಿಮ್ಮ ಅಜ್ಜಿ ನಂಗೆಲ್ಲ ಅಂತೀಯಲ್ಲ? ಅಯ್ಯೋ ನಂದು ನನ್ನ ಮೊಮ್ಮಗಳದ ಯಾವಾಗ ಇದ್ದಿದ್ದೇನೆ ನೀ. ನನ್ನ ಮೊಮ್ಮಗಳಂತಂದ್ರೆ ಯಾವಾಗೂ ನನ್ನ ತಾಕ ತಮಾಷೆ ಮಾಡ್ತಾನೇ ಇರ್ತಾಳೆ ಅಲ್ವಾ? ತಮಾಷೆ ಮಾಡ್ತಾನೇ ಇರ್ತೀನಿ. ಇಲ್ಲಿಂದ ಹೋಗಿ ಅಜ್ಜಿ ಹೋಗಿ. ಪಾಪ ನಿನ್ನ ಮುದ್ದಿನ ಮೊಮ್ಮಗಳು ಬೇಜಾರು ಮಾಡ್ಕೊಳಕ್ಕಿಲ್ವಾ ಹೇಳು? ಅಯ್ಯೋ ಯಾವಾಗೂ ನನ್ನ ಮೊಮ್ಮಗಳು ಅಂತ ಹೇಳ್ಬಿಟ್ಟು ಹೋಯ್ತಾ ಇತ್ತಿರಲ್ಲ, ಹೋಗಿ ಹೋಗಿ. ನಂದಾಗ ಬಂದ್ಬಿಟ್ರೆ ಅವಳು ಬೇಜಾರು ಮಾಡ್ಕೊಬಿಡ್ತಾಳೆ. ಅಯ್ಯೋ ಮೊಮ್ಮಗಳೇ, ಯಾವಾಗೂ ನಿನ್ನ ಜೊತೆ ನೀನೇ ಇರ್ತಾ ಇದ್ದೆ, ಇವಾಗ ಹೋಗ್ಬೇಕು ಅಂತಂದ್ರೆ ಮನಸ್ಸೇ ತಡ್ಕೊಳಕ್ಕಾಯ್ತಾ ಇಲ್ಲ. ಅಯ್ಯೋ ಪರವಾಗಿಲ್ಲ ಹೋಗಿ, ನನಗೇನು ಬೇಜಾರಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊತೀನಿ, ನೀವು ಹೋಗಿ. ಇವಳಿ ಸಾವುಕಾರನ ಮಗಳು ಅಂತ ಗೊತ್ತಿಲ್ಲದಂಗೆ ತಪ್ಪು ಮಾಡ್ಬಿಟ್ಟು ಜಗಳ ಮಾಡ್ಕೊಬಿಟ್ನಲ್ಲ. ಇಲ್ಲ ಅಂತ ಹೇಳಿದಿದ್ರೆ ಏನೋ ಒಂದಾಗಿರೋದು. ಈಗ ಬಿಡು, ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಅಲ್ಲ ನಿಮ್ಮ ಅಜ್ಜಿ ಹತ್ರ ಹೆಂಗೆಂಗೋ ಮಾತಾಡ್ತೀಯಲ್ಲ, ನಿಮ್ಮ ಅಜ್ಜಿ ಬೇಜಾರು ಮಾಡ್ಕೊಳಕ್ಕಿಲ್ವಾ? ಅಮ್ಮನ ಬೇಜಾರು ನಾನು ಕಂಡಿಲ್ವಾ? ರೀ ಆಯ್ತೇನ್ರಿ ನೀವು ರೆಡಿಯಾಗಿದ್ದು? ಎಷ್ಟು ಪರೀಕ್ಷೆ ಮಾಡಿಸಿದ್ರು ಇವಳು ನನ್ನ ಮಗಳಾಗಕ್ಕೆ ಸಾಧ್ಯನೇ ಇಲ್ಲ. ನೀನು ಏನು ಪರೀಕ್ಷೆ ಮಾಡಿಸಿದ್ರು ಎಲ್ಲ ವೇಸ್ಟ್ ನೀನಿಯ. ಆದ್ರೂ ನಿಮ್ಮ ಅನುಮಾನ ಹೋಗ್ಬೇಕು ಅಂತನಾದ್ರೂ ಮಾಡಿಸ್ಬೇಕಲ್ವೇನ್ರಿ ನಾನು? ಮಗಳಲ್ಲ ಅಂತ 24 ಗಂಟೆ ನನ್ನ ಮಗಳು ಮನಸ್ಸಿಗೆ ಬೇಜಾರು ಮಾಡ್ತಾ ಇದ್ದೀರಾ ನೀವು. ಅದಕ್ಕೆ ನೀನಿಯ ಕರ್ಕೊಂಡು ಹೋಗ್ಬಿಟ್ಟು ಅಂಕಿತ ಪರೀಕ್ಷೆ ಮಾಡಿಸ್ಬಿಟ್ರೆ? ಪರೀಕ್ಷೆ ಮಾಡಿಸಿದ ತಕ್ಷಣ ಏನಿಯಾ ಇವಳೇ ನನ್ನ ಮಗಳಾಗಕ್ಕಿಲ್ಲ. ಪರೀಕ್ಷೆ ಮಾಡಿದ ತಕ್ಷಣ ಏನು ಮಕ್ಕಳು ನಿನ್ನೋರಾಗಕ್ಕಿಲ್ಲ. ಆದ್ರೆ ಬೋಧದಲ್ಲ ರಿಪೋರ್ಟು ಅದ್ರ ಗೊತ್ತಾಯ್ತದೆ ನಿನ್ನ ಮಗಳ ಅಲ್ವಾ ಅಂತ ಹೇಳ್ಬಿಟ್ಟು. ಅಯ್ಯಯ್ಯ ನಿಮ್ಗಂತೂ ಒಳ್ಳೆ ಕಾಟ ಆಯ್ತು. ಸರಿ ಬನ್ನಿ ಆಸ್ಪತ್ರೆಗೆ ಸರ್ಸರ್ನ ಹೋಗೋಣ. ಡಾಕ್ಟ್ರು ನಮಗೋಸ್ಕರ ಕಾಯ್ಕೊಂಡಿರ್ತಾರೆ. ಹೇಳಿದೀನಿ ನಾನು, ಆಮೇಕಿಂದ ನೀವು ತಿರುಗಿ ಅತ್ತೆ ಹೊಂಟೋಗ್ಬಿಟ್ರೆ ತಡ ಆಯ್ತದೆ. ಬನ್ನಿ. ಸರಿ ನೋಡಿ ಮಗಳೇ ಬಾಮ, ಏನು ಬೇಜಾರು ಮಾಡ್ಕೋಬೇಡ. ನೋಡಪ್ಪ ನಮ್ಮಮ್ಮ ಹೆಂಗ್ ಕರ್ಕೊಂಡು ಹೋಯ್ತಾವಳೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಏನ್ ಮಾಡಕ್ಕಾಯ್ತದೆ, ನಮ್ಮ ಹಣೆ ಬರಹ ಏನು ಎಟ್ಟಗಿಲ್ಲ. ಹಣೆ ಬರಹ ಇರೋದೇ ನೀನಿಯಾ ಹಿಂಗೆ. ನಡಿ ಹೋಗೋಣ. ಹಾ ನಡಿಯಮ್ಮ ಹೋಗೋಣ. ಇವಳು ಕಿಸಿದಿರ ನೋಡಿದ್ರೆ ನನಗೆ ಯಾಕೋ ಇವಳೇನೇ ನನ್ನ ಮಗಳಾಗ್ಬಿಟ್ರೆ ಆಸ್ತಿ ಎಲ್ಲ ಯಾಕೆ ಕೊಟ್ಟೋಗ್ಬಿಡ್ತದಲ್ಲ, ನನ್ನ ಹೆಸರಾಗಿರಕ್ಕಿಲ್ವಲ್ಲ ಅಂತ ಹೇಳ್ಬಿಟ್ಟು ಭಯ ಆಯ್ತಾ ಇದೆ. ನನ್ನ ಮಗ ಹೆಂಗೋ 420 ನನ್ನ ಮಗ, ಅವನು ಹೆಂಗೋನು ಮೇಂಟೈನ್ ಮಾಡ್ಬೋದಿತ್ತು. ಆದರೆ ಇವಳು ಪೂರ್ತಿ ಖತರ್ನಾಕವಳೆ. ಇವಳು ತಾಗ ಸೈನ್ ಹಾಕ್ಸ್ಕೊಳಕ್ಕೆ ಹಾಕಿಲ್ಲ. ನಾನು ಆಸ್ಪತ್ರೆಗೆ ಹೋಗಿ ಏನಾದ್ರೂ ಡೀಲ್ ಮಾಡಬೇಕಲ್ವಾ? ಏನು ಡೀಲ್ ಮಾಡಲಿ ನಾನು? ಡಾಕ್ಟ್ರನ್ನೇ ಬುಟ್ಟಿಗೆ ಹಾಕೊಂಡ್ಲಾ ನೋಡ ನೀರು. ಆ ಲೆಕ್ಕಾಚಾರ ಇದ್ದಿದ್ರೆ ಏನೋ ಒಂದು ಉಪಾಯ ಕೊಡೋನು. ಆ ಲೆಕ್ಕಾಚಾರ ನೀನು ಕ್ಯಾಕರ್ ಸುಗುತ್ತು ಓಡಿಸ್ಬಿಟ್ಟಿದ್ದೀನಿ. ಈಗ ನನ್ನ ತಲೆಗೆ ಉಪಾಯಗಳೇ ಗೊತ್ತಾಯಿಲ್ಲ, ಏನು ಮಾಡಬೇಕು ಏನೋ. ರೀ ಡಾಕ್ಟ್ರು ಏನು ಮಾಡ್ತಾರೋ ಹೋಗ್ಬಿಟ್ಟು ನೋಡ್ಕೊಬಿಟ್ಟು ಬರ್ತೀನಿ, ಇಲ್ಲೇ ಇರ್ರಿ. ನೀನು ಹೋಗ್ಬಿಟ್ಟು ಏನು ನೋಡ್ಕೊಬಿಟ್ಟು ಬರ್ತೀಯಾ? ನಾನೇ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರ್ತೀನಿ ಇರು. ಎಷ್ಟು ದೊಡ್ಡ ಆಸ್ಪತ್ರೆಗೆ ಕರ್ಕೊಂಬಿಟ್ಟು ಬಂದಿದ್ಯಾ? ಎಲ್ಲಿ ಏನೇನು ಮಾಡ್ತಾರೋ ಏನೇನು ಕತ್ತಿಯೋ ಒಂದು ಗೊತ್ತಿಲ್ಲ. DNA ಪರೀಕ್ಷೆ ಅಂದರೆ ಹೆಂಗೆ ಮಾಡ್ತಾರೆ ಅಂತಲೂ ನನಗೆ ಗೊತ್ತಿಲ್ಲ. ಏನಾರ ನಂಗೆ ಹೆಚ್ಚು ಕಮ್ಮಿ ಆಗಬೇಕು, ಗಾಳಿ ಬಿಡಿಸ್ಬಿಡ್ತೀನಿ ನಿಂಗೆ.
ಅಯ್ಯಯ್ಯಯ್ಯಯ್ಯ ಪರೀಕ್ಷೆ ಮಾಡ್ಸೋದಕ್ಕೆ ನಿಮ್ಗೇನಾಯ್ತದೆ? ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗಿ. ಇದೊಳ್ಳೆ ಸಂದ ಕೇಳ್ತೀರಿ ನೀವಂತೂನುವೆ. ಮಗಳೇ, ನನಗಂತೂ ಟೆನ್ಷನ್ ಆಯ್ತೈತೆ. ಹೆಂಗೋ ನನ್ನ ಮಗಳು ಸಿಕ್ಕಿದ್ಲು ಅಂತ ಹೇಳ್ಬಿಟ್ಟು ಯಾ ಪಾಟಿ ಖುಷಿನಾಗೋ ನಾನು ಇವನಿ. ಅದೇ ಏನಾದ್ರೂ ನನ್ನ ಮಗಳಲ್ಲ ಅಂತ ಗೊತ್ತಾಗ್ಬಿಟ್ರೆ ನನಗಂತೂ ಎದೆನೇ ಹೊಡೆದೋಗ್ಬಿಡ್ತದೆ. ನೀನು ನನ್ನ ಮಗಳಾಗಿದ್ರೆ ನೀನು ಸಾಕು ಅಂತ ಅನ್ನಿಸ್ತೈತೆ. ಲೆಕ್ಕಾಚಾರಿ ಯಾವತ್ತೂ ಸುಳ್ಳು ಹೇಳೋಕ್ಕಿಲ್ಲ. ಲೆಕ್ಕಾಚಾರಿ ಎಲ್ಲ ನಿಜನೇ ನೀ ಹೇಳ್ತಾನೆ. ಆದ್ರೂ ಎಲ್ಲೋ ಅಂತ ಮನಸ್ಸಾಗೆ ಭಯ ಆಯ್ತೈತೆ. ಅದಕ್ಕೆ ಅವಾಗಿಂದ ಸಪ್ಪು ನಿಂತ್ಕೊಬಿಟ್ಟಿದ್ದೀನಿ ನಾನಂತೂ. ನಿನಗೆ ನೀನು ನನ್ನ ಮಗಳು ಅಲ್ವೋ ಅಂತ ಹೇಳ್ಬಿಟ್ಟು ನಿಂಗೆ ಏನಾರ ರಿಪೋರ್ಟ್ ಬರ್ತದೆ ಅಂತ ಹೇಳ್ಬಿಟ್ಟು ಏನಾರ ಭಯ ಆಯ್ತಾಯ್ತಾ? ಅಯ್ಯೋ, ನನಗೆ ಎಂಥ ಭಯನೂ ಇಲ್ಲ. ನನಗೇನು ಅನ್ನಿಸ್ತದೆ ಅಂದರೆ ಇದ್ರೂ ಓಕೆ, ಇಲ್ಲ ಅಂದರೂ ಓಕೆ. ನನಗಂತೂ ಪದ್ದು ಅಮ್ಮ ತುಂಬ ಚೆನ್ನಾಗಿ ನೋಡ್ಕೊಂಡವ್ರು ನನ್ನ. ಆದರೂ ಓಕೆ, ಇಲ್ಲಿ ನೀವು ಚೆನ್ನಾಗಿ ನೋಡ್ಕೊತಾ ಇದ್ದೀರಾ, ನೀವಿದ್ರೂ ಓಕೆ. ನಂಗೆ ಇಬ್ಬರಾಗ ಯಾರ ಹೆಸರು ನನಗೆ ಮಗಳಾದ್ರೂ ನನಗೆ ಓಕೆ, ಏನೂ ಬೇಜಾರಿಲ್ಲ. ನೀವೇನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ದೇವ್ರವನೇ ಎಲ್ಲ ನೋಡ್ಕೊತಾನೆ. ನನಗೆ ಯಾವುದೇ ಆಸೆ ದುರಾಸೆಗಳಿಲ್ಲ. ನನಗೆ ಪ್ರೀತಿ ಎಲ್ಲಿರ್ತದೆ ಅಲ್ಲಿ ಇರ್ತೀನಿ ಅಷ್ಟೇ. ನೀವು ಏನೋ ಅಂದ್ಕೊಂಡಿದ್ದೆ ನಿಮ್ಮನ್ನು, ಆದರೆ ನೀವು ನನ್ನನ್ನು ತುಂಬಾ ಇಷ್ಟಪಡ್ತಾ ಇದ್ದೀರಾ. ನಮ್ಮ ಅಮ್ಮನೂ ಅಷ್ಟೇ ತುಂಬಾ ಇಷ್ಟಪಡ್ತದೆ. ಅದಕ್ಕೆ ಯಾವ ಥರ ರಿಪೋರ್ಟ್ ಬಂದ್ರೂ ನನಗೇನು ಬೇಜಾರಿಲ್ಲ. ನಿನ್ನಂಥ ಮಕ್ಕಳು ಎಲ್ರಿಗೂ ಹುಟ್ಟಲ್ಲ ಬಿಡಮ್ಮ. ಸರಿ ಬಾ ಕೂತ್ಕೊಂಡಿರೋಣ. ನಿಮ್ಮ ಅಪ್ಪ ಅದೇನೋ ಡಾಕ್ಟ್ರನ್ನ ಹೇಳ್ಬಿಟ್ಟು ಕರ್ಕೊಬಿಟ್ಟು ಬರ್ತೀನಿ ಅಂತ ಹೇಳೋರಲ್ಲ, ಬಾ ಕುಂತ್ಕ ಬಾ. ಈ ಡಾಕ್ಟ್ರಪ್ಪ ಎಲ್ಲೋದ? ಡಾಕ್ಟ್ರೇ ರೀ ನರ್ಸ್, ಸರಿಯಾಗಿ ನೋಡ್ಕೊಳ್ಳೋದು ಕಲ್ತ್ಕೊಳ್ರಿ ಪೇಷಂಟುಗಳ್ನ. ಅಯ್ಯೋ, ಹೆಂಗ್ ಬೇಕಾದ್ರೆ ಹಂಗೆ ನೋಡ್ಕೊತೀರಾ ನೀವು. ನೆಟ್ಟಿಗೆ ನೋಡ್ಕೊಳ್ಳೋದೇ ಇಲ್ಲ ಅಂತ ಹೇಳ್ತೀರಾ. ಆಮೇಲೆ ಬಂದು ಅಯ್ಯೋ ನಿಮ್ಮ ಹಾಸ್ಪಿಟಲ್ ಹಂಗೆ, ನಿಮ್ಮ ಹಾಸ್ಪಿಟಲ್ ಹಿಂಗೆ ಅಂತ ಬಂದು ಜನ ನಮ್ಮನ್ನು ಕುಗಿತಾರೆ. ನೋಡಿ ಹಾಸ್ಪಿಟಲ್ ಸ್ವಲ್ಪ ಮೇಂಟೈನ್ ಮಾಡಿ ಕ್ಲೀನಾಗಿ. ನೋಡಿ ಎಲ್ಲ ಹೆಂಗೆ ಇಟ್ಕೊಂಡಿದ್ದೀರಾ ಕಸ್ರೆ ಅಂತ ಹೇಳ್ಬಿಟ್ಟು. ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ಲ ನಿಮ್ಗಂತೂ. ಯಾರೇ ನೀವು? ಏನ್ರಿ ಆಗಬೇಕಿತ್ತು? ಇದೇನ್ರಿ ಹೇಳ್ದೆ ಕೇಳ್ದೆ ವಾರ್ಡಿಗೆ ಬಂದ್ಬಿಟ್ಟು ನಿಂತ್ಕೊಬಿಟ್ಟಿದ್ದೀರಲ್ಲ, ಏನಾಗಬೇಕಿತ್ತು? ಅಯ್ಯೋ ಡಾಕ್ಟ್ರೆ, ನೀನೆ ಫೋನ್ ಹಾಕಿದ್ವಲ್ಲ, ಅದೇ DNA ಪರೀಕ್ಷೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅವರೇ ನೀನಿಯ ನಾವು ಇವಾಗ ನೀನಿಯ ಬಂದ್ವಿ. ಹೋ ಸರಿ ಮರ್ತೇ ಹೋಗ್ಬಿಟ್ಟಿದ್ದೆ. ನನಗೆ ಈ ಪೇಷಂಟ್ಸ್ ಕಾಟ, ತಲೆನೋವು, ಅದು ಇದ್ರಾಗೆ ನಾನು ಏನು ಮಾತಾಡಿರ್ತೀನೋ, ಯಾರಿಗೆ ಏನು ಹೇಳಿರ್ತೀನೋ ಒಂದು ಗೊತ್ತಾಗಲ್ಲ. ಎಲ್ಲ ಮರ್ತೋಗ್ಬಿಟ್ಟಿರ್ತೀನಿ ನಾನಂತೂ. ಹಬ್ಬ ಸದ್ಯ ಈಗಾದರೂ ಬಂದಲ್ಲ. ಸರಿ ಯಾರು ನಿಮ್ಮ ಮಗಳು ಅಂತ ಹೇಳಿದ್ರಿ ಅಲ್ವಾ? ನಿಮ್ಮ ಮಗಳನ್ನ ಅರ್ಜೆಂಟಾಗಿ ಕರ್ಕೊಂಬಿಟ್ಟು ಬನ್ನಿ. ನಾನೇನೆ ಪಟ ಅಂತ ನಿಮ್ಮದು DNA ಪರೀಕ್ಷೆನ ಮಾಡಿ ಮುಗಿಸ್ಬಿಡ್ತೀನಿ. ತಲೆ ಕೆಡಿಸ್ಕೊಬೇಡಿ. ಇವತ್ತು ಸಂಜೆ ಒಳಗಡೆ ನಿಮ್ಗೆ ರಿಪೋರ್ಟ್ ಸಿಕ್ಬಿಡುತ್ತೆ ನಿಮಗೆ. ಡಾಕ್ಟ್ರೇ, ನಿಮ್ಮ ಹತ್ರ ನಾನು ಏನೋ ಒಂದು ವಿಷಯ ಹೇಳ್ಬೇಕಿತ್ತು. ಏನು ವಿಷಯ? ಡಾಕ್ಟ್ರೇ, ಅದು ನನ್ನ ಮಗಳು ಹೌದು ಅಲ್ವೋ ನನಗೂ ಕನ್ಫ್ಯೂಸ್ ಐತೆ. ಆದರೆ ಅವಳು ನನ್ನ ಮಗಳು ಅಂತ ಒಪ್ಕೊಳಕ್ಕೆ ನಾನಂತೂ ತಯಾರಿನೇನೆಯಾ ಇಲ್ಲ. ಅವಳು ಅಂದರೆ ನನಗೆ ಅಷ್ಟೊಂದು ಇಷ್ಟನೂ ಆಗೋಕ್ಕಿಲ್ಲ ನನಗೆ. ಅದಕ್ಕೆ ನಾನು ಅವಳು ನನ್ನ ಮಗಳು ಅಲ್ವೇ ಅಲ್ಲ ಅಂತ ಎಲ್ಲ ಹೇಳ್ಕೊಬಿಟ್ಟು ಬರ್ತಾಯಿದ್ದೀನಿ. ಆದರೆ ಇವಾಗ ಬಿಡ್ತಾ ಇಲ್ಲ. DNA ಪರೀಕ್ಷೆ ಅಂತ ಕರ್ಕೊಂಬಿಟ್ಟು ಬಂದ್ಬಿಟ್ಟವ್ರೆ. ಅಕಸ್ಮಾತ್ ಏನಾರ ಅವಳು ನನ್ನ ಮಗಳಾಗ್ಬಿಟ್ಟಿದ್ರೆ ಅಂತ ಹೇಳ್ಬಿಟ್ಟು ನನಗಂತೂ ಶಾನೇ ಭಯ ಆಗ್ತಾಯಿದೆ. ಅಯ್ಯ, ಅವ್ರ ಮಕ್ಕಳಲ್ಲ ಅಂತ ಹೇಳ್ಕೊಂಡು ಏನ್ರಿ ನಿಮ್ಮದು ಕತೆ? ಅಯ್ಯೋ, ಈಗ ಹೇಳಿ, ಬೇಗ ಕರ್ಕೊಂಬಿಟ್ಟು ಬರೋಗ್ರಿ. ನಿಮ್ಮ ಕಷ್ಟ ಎಲ್ಲ ಕೇಳೋಕ್ಕಲ್ಲ ನಾನು ಇಲ್ಲಿರೋದು. ಏನಾಯ್ತೋ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ. ಈಗ ನಿಮ್ಮ ಮಗಳ ಅಲ್ವಾ ಹೌದಾ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ, ಕರ್ಕೊಂಬಿಟ್ಟು ಬನ್ನಿ ಬೇಗ. ಅಲ್ಲ ಡಾಕ್ಟ್ರೇ, ಅದೆಲ್ಲ ವಿಚಾರ. ನನ್ನ ಮಗಳಾಗಿದ್ರು ನನ್ನ ಮಗಳಲ್ಲ ಅಂತ ಹೇಳ್ಬಿಟ್ಟು ನೀವು ರಿಪೋರ್ಟ್ ಮಾಡಿಬಿಟ್ಟು ಕೊಟ್ಬಿಡ್ಬೇಕು. ಇದೇನ್ರಿ ಹಿಂಗೆ ಹೇಳ್ತಾ ಇದ್ದೀರಾ? ನಿಮ್ಮ ಮಗಳಲ್ಲ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಮಾಡಿಕೊಡ್ಬೇಕಾ? ಅಯ್ಯೋ, ಇದೆಂಥ ಕಾನೂನು ದೊಡ್ಡ ಅಪರಾಧ ಗೊತ್ತೇನ್ರಿ? ನಾವು ಡಾಕ್ಟ್ರು ಒಬ್ರಿಗೆ ಒಳ್ಳೇದು ಮಾಡಬೇಕು, ಕೆಟ್ಟದ್ದು ಮಾಡಬಾರ್ದು ರೀ. ನಾನು ಅದಕ್ಕೆ ಹೇಳ್ತಿರೋದು ಡಾಕ್ಟ್ರೆ, ನನಗೆ ಒಳ್ಳೇದು ಮಾಡಿ ಅಂತ ಹೇಳ್ಬಿಟ್ಟು. ನನಗೆ ಒಳ್ಳೇದು ಮಾಡಿಬಿಟ್ರೆ ಅಷ್ಟೇ ನೀನು ಸಾಕು, ಬೇರೆ ಇನ್ನೇನೂ ಬೇಕಿಲ್ಲ ಡಾಕ್ಟ್ರೆ. ನೀವು ಕೇಳಿದಷ್ಟು ದುಡ್ಡು ಗಿಡ್ಡು ಎಲ್ಲ ಕೊಟ್ಬಿಡ್ತೀನಿ ಡಾಕ್ಟ್ರೆ. ಅವಳು ನನ್ನ ಮಗಳಲ್ಲ ಅಂತ ಹೇಳ್ಬಿಟ್ಟು ಒಂಚೂರು ರಿಪೋರ್ಟಾಗಿ ಬರ್ಕೊಟ್ಬಿಟ್ರೆ ಅಷ್ಟೇ ನೀನೇ ಸಾಕು, ಬೇರೆ ಇನ್ನೇನೂ ಬೇಡ. ಅವಳನ್ನ ಹೆಂಗೋ ಮನೆಯಿಂದ ತೊಲಗಿಸ್ಬಿಡ್ತೀನಿ. ನಿಮ್ಗೆ ಎಷ್ಟು ಲಕ್ಷ ಬೇಕು ಹೇಳಿ ದುಡ್ಡ? ಅಷ್ಟು ಲಕ್ಷವ ನಾನೇ ಪಟ ಅಂತ ಕೊಟ್ಬಿಡ್ತೀನಿ. ಅಯ್ಯೋ, ಏನು ಪ್ಲಾನ್ ಮಾಡ್ತಾ ಇದ್ದೀರಾ ನೀವು? ಎಷ್ಟು ಲಕ್ಷ ಕೊಡಬೇಕು ಅಂತ ಅನ್ಕೊಂಡಿದ್ದೀರಾ ನನಗೆ? ನೀವು ಎಷ್ಟು ಲಕ್ಷ ಕೇಳಿದ್ರೆ ಅಷ್ಟು ಲಕ್ಷ ಕೊಟ್ಬಿಡ್ತೀನಿ. ಆದರೆ ಮನೆಯಲ್ಲಿ ನನ್ನ ಮಗಳಲ್ಲ ಅಂತ ಹೇಳ್ಬಿಟ್ರೆ ನಮಗೆ ಅಷ್ಟೇ ಸಾಕು, ಬೇರೆ ಇನ್ನೇನೂ ಬೇಕಿಲ್ಲ. ದಯವಿಟ್ಟು ಡಾಕ್ಟ್ರೆ, ಇದೊಂದು ಸಹಾಯ ಮಾಡಿಕೊಟ್ಬಿಟ್ಟು ಇದೊಂದು ನಡೆಸ್ಕೊಟ್ಬಿಡಿ ಸಾಕು ನನಗೆ. ಬೇರೆ ಏನೂ ನಿಮ್ಮ ಹತ್ರ ಕೇಳೋಕ್ಕಿಲ್ಲ ನಾನು. ಈಗ ಹೋಗಿ ನನ್ನ ಮಗಳು ನಾನು ಹೆಂಡ್ತಿನ ಕರ್ಕೊಂಬಿಟ್ಟು ಬರ್ತೀನಿ. ನೀವೇನೂ ಗೊತ್ತಿಲ್ಲ ಅನ್ನಂಗಿದ್ದು ಆಮೇಕಿಂದ ರಿಪೋರ್ಟ್ ಬಂದಿದ ತಕ್ಷಣ ಇಲ್ಲ ಮಗಳಲ್ಲ ಅಂತ ಬಂದು ಹೇಳ್ಬಿಡಿ, ಸರಿನಾ? ಹೋಗ್ಬಿಟ್ಟು ನಾನು ಹೆಂಡ್ತಿನ ಮಗಳನ್ನ ಕರ್ಕೊಂಬಿಟ್ಟು ಬರ್ತೀನಿ.